ಅಡಿಗೆಯ ಆಳನ್ನು ಕೆಲಸದಿಂದ ಬಿಡಿಸಿ ಬರಲು ಆಗುವುದಿಲ್ಲವೆಂದು ಹೇಳು ಎಂದು ಹೇಳಿ ಕಳಿಸಿದವನು ನಾನೇ. ಶೇಖರನನ್ನು ಕಾಲೇಜಿಗೆ ಕಳಿಸಿ ನಿನ್ನನ್ನು ಕಾಲೇಜ್ ಬಿಡಿಸಿದ್ದು ನಾನೇ. ಏಕೆ ಗೊತ್ತೇ ಶಶಿ, ನಮ್ಮಿಬ್ಬರ ಗುಪ್ತ ಪ್ರಣಯದಾಟ ಯಾರ ಕಿವಿಗೂ ಕೇಳಿಸಬಾರದು, ಯಾರ ಕಣ್ಣಿಗೂ ಕಾಣಿಸಬಾರದೆಂದು ನಾ ಹೂಡಿದ ಹಂಚಿಕೆ ಇದು. ಶಶಿ, ನನ್ನ ಹಂಚಿಕೆಯ ಸಂಚಿನಿಂದ ನಿನ್ನ ಸೀರೆಯ ನೀರಿಗೆಯನ್ನು ನೀನೇ ಸಡಿಲಿಸಿ ಕಾಮ ಕ್ರೀಡೆಗೆ ಕೈ ಮಾಡಿ ಕರೆಯಬೇಕೆಂಬುದೇ ನನ್ನ ಅಪೇಕ್ಷೆ. ಈ ಅಪೇಕ್ಷೆಯ ಭಿಕ್ಷೆಯನ್ನು ಬೇಡುವ ಮುನ್ನ ನಿನ್ನ ಮನವಿಚ್ಛೆಯನ್ನು ಅರಿತುಕೊಂಡು ಆ ದಾರಿಯಿಂದಲೇ ನಿನ್ನಂತರಂಗದ ಮಿಲನ ಹೊಂದಿವೆ. ನಂಬಿಕೆ ದ್ರೋಹಿ ಎಂಬ ನುಡಿಗೆ ಕಿವಿಗೊಡದೆ, ನಂಬಿಕೆ ದ್ರೋಹಿ ಎಂಬ ನುಡಿಗೆ ಕಿವಿಗೊಡದೆ ನಾನಾಡುವೆ ರತಿ ಕ್ರೀಡೆನ. ಮನಸಾರ ಮೆಚ್ಚಿದ ನಿನ್ನನ್ನು ನನ್ನ ಮನದ ಆಸೆ ತೀರಿದ ಕ್ಷಣ ವರದಕ್ಷಿಣೆ ಆಶೆಗಾಗಿ ಬಾಯಿ ತೆರೆದು ಕುಳಿತ ವರನ ಮನೆಗೆ ನಿನ್ನನ್ನು ಒಡತಿಯನ್ನಾಗಿ ಮಾಡಿ ಕೊಟ್ಟ ವಚನ ಮುಟ್ಟಿಸುವೆ. ಶಶಿ ಟೀ ತಂದಿಲ್ಲ ಶಶಿ, ಉಪ್ಪು ಹಾಕಿರ್ತಾರ. ಮೃದು ಕರಗಳಿಂದ ಮಾಡಿದ ಈ ಕಡು ಕಾಫಿಯನ್ನು ಕುಡಿಯಲು ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಶಶಿ. ಇದುವರೆಗೂ ನಾನು ಇಂಥ ಕಾಫಿಯನ್ನೇ ಕುಡಿದಿರಲಿಲ್ಲ. ನೋಡಿಲ್ಲ, ಈ ಕಾಫಿ ಮಾಡುವಾಗ ಸಿಗಲೇ ಇಲ್ಲ. ಕಾಫಿ ಮಾಡುವಾಗ ಸಿಗಲೇ ಇಲ್ಲ. ಕಾಫಿ ಮಾಡುವ ಕರದಲ್ಲಿ ಅಮೃತವೇ ತುಂಬಿರುವಾಗ ಕಾಫಿ ರುಚಿಯಾಗದೇ ಇರುತ್ತದೆ. ಕಾಫಿಯ ರುಚಿ ವರ್ಣನೆಗೂ ಮಿಗಿಲಾಗಿದೆ ಶಶಿ. ಈ ನಿಮ್ಮ ಅತಿರೇಕದ ವರ್ಣನೆಗೆ ಅನುಮಾನವೇನು ಬಂತು ಶಶಿ? ಇದುವರೆಗೂ ಹಾಳು ಮಾಡಿದ ಕಾಫಿಯನ್ನು ಕುಡಿದು ತುಂಬಾ ಬೇಸರವಾಗಿತ್ತು. ಇಂದು ನಿನ್ನಿಂದ ತಯಾರಿಸಿದ ಕಾಫಿ ಕುಡಿದಾಗ ಮನಸ್ಸು ಪಾವನ ಆಯ್ತು. ಪ್ರತಿನಿತ್ಯ ಇಂಥ ಕಾಫಿಯನ್ನೇ ಕುಡಿಯಬೇಕೆಂಬ ಅಭಿರುಚಿ ಹುಟ್ಟಿದೆ. ಈ ನಿಮ್ಮ ಅಭಿರುಚಿಗೆ ತಕ್ಕಂತೆ ದಿನಾಲೂ ನಾನೇ ಕಾಫಿ ಮಾಡ್ಕೊಡ್ತೀನಿ. ಸಂತೋಷ, ತುಂಬಾ ಸಂತೋಷ. ಹಾ ನೋಡು ಶಶಿ, ಇಂದಿನಿಂದ ಈ ಮನೆ ಜವಾಬ್ದಾರಿ ಎಲ್ಲ ನಿನಗೆ ಸೇರಿದ್ದು. ಇಲ್ಲಿ ನಿನ್ನ ಮನಸ್ಸಂತೋಷಕ್ಕೆ ಏನು ಬೇಕಾದನ್ನೆಲ್ಲವನ್ನು ಪಡೆಯಲು ನೀನು ಯಾರ ಪರವಾಗಿಗೂ ಕೇಳಬೇಕಾಗಿಲ್ಲ. ನೀನು ಸ್ವಂತ ನನ್ನ ಈ ನಿಮ್ಮ ಪ್ರೀತಿ ವಾತ್ಸಲ್ಯವಂತೆ ಸಾಕು. ಶಶಿ, ನಿನ್ನ ನಯವಾದ ನುಡಿಯನ್ನು ಕೇಳಿ ನನ್ನ ತನುವಿಗೆ ನವಚೈತನ್ಯ ತುಂಬುತ್ತಲಿದೆ. ಹಗಲಿರುಳು ನನ್ನ ಹಿತ ಚಿಂತನೆ ಮಾಡುವ ನಿನ್ನಂಥ ರೂಪರತಿ ಸಸಿಯನ್ನ ನಮ್ಮನ್ನು ನಿಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದ ಈ ನಿಮ್ಮ ಉದಾರ ಮನೋಭಾವನೆಗೆ ಬೆಲೆ ಕೆಟ್ಟೋದಕ್ಕೆ ಅಸಾಧ್ಯ. ಅದಲ್ಲದೆ ಈ ನಿಮ್ಮ ಸಾಧನೆಯನ್ನ